When we say forgetting the past ನಾವು and pressing to perfection in the future, ನಾವು ಹಳೆಯದನ್ನ ಬಿಟ್ಟು ಮುಂದಿನ ದಿನ ನೋಡಿ ಮುಂದೆ ಹೋಗೋಣ ಅಂತ ಹೇಳುವಾಗ God is always putting the past to death and starting something new. ದೇವರು ಯಾವಾಗಲೂ ನಮ್ಮ ಹಳೆಯದನ್ನ ಯಾವಾಗಲೂ ಮುಗಿಸಿ ನಾವು ಮುಂದಿನ ಜೀವಿತಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. That is the meaning of the resurrection of Jesus Christ. ಅದು ಯೇಸುವಿನ ಪುನರುತ್ಥಾನದ ಒಂದು ಅರ್ಥ ಆಗಿದೆ. See, many Christians speak about the crucifixion of Jesus Christ. ಬಹಳಷ್ಟು ಜನ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನ ಯೋಚಿಸ್ತಾರೆ. Mostly when they preach the gospel, they preach that Christ died for our sins. ಬಹಳಷ್ಟು ಜನ ಈ ಶುಭ ಸಂದೇಶವನ್ನು ಸಾರುವಾಗ ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಸತ್ತನು ಅಂತ ಹೇಳ್ತಾರೆ. But the apostles, when they wanted to select a replacement for Judas Iscariot, ಇಸ್ಕಾರಿಯತ್ ಯೂದನನ್ನ ಅವನನ್ನ ಬದಲಾಯಿಸಿ ಇನ್ನೊಬ್ಬನನ್ನ ನೇಮಕ ಮಾಡೋ ಸಮಯದಲ್ಲಿ Jesus chose 12 disciples and one of them betrayed him. ಯೇಸು ಸ್ವಾಮಿ 12 ಶಿಷ್ಯರನ್ನು ಆರಿಸಿದನು, ಅದರಲ್ಲಿ ಒಬ್ಬನು ತಪ್ಪಿ ಹೋದನು. And Judas Iscariot committed suicide. ಇಸ್ಕಾರಿಯತ್ ಯೂದ ಅವನು he killed himself. ಅವನು ಸತ್ತನು ಅವನು. And they had to find a replacement for him. ಅವನಿಗೆ ಒಂದು ಹೊಸ ವ್ಯಕ್ತಿಯನ್ನ ನೇಮಕ ಮಾಡಬೇಕಾಗಿತ್ತು. So they said, ಅದಕ್ಕಾಗಿ ಅಲ್ಲಿ ಹೇಳಿದರು, in Acts chapter 1, ಅಪೊಸ್ತಲರ ಕೃತ್ಯ 1ರಲ್ಲಿ ಹೀಗೆ ಹೇಳುತ್ತೆ, we have to choose somebody, ಒಬ್ಬನನ್ನ ನೇಮಿಸಬೇಕು ನಾವು. verse 22, 22ನೇ ವಚನದಲ್ಲಿ, who will be a witness with us of his resurrection. ಆತನ ಪುನರುತ್ಥಾನ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಿರಬೇಕು ಅಂತ ಹೇಳುತ್ತೆ. Most of us we say Jesus died. ನಾವು ಬಹಳಷ್ಟು ಜನ ಹೇಳ್ತೀವಿ ಯೇಸು ಸ್ವಾಮಿ ಸತ್ತನು. That is right. ಅದು ಸತ್ಯ. We are witnessing about his crucifixion. ನಾವು ಆತನ ಶಿಲುಬೆ ಮೇಲೆ ಸತ್ತದ್ದಕ್ಕೆ ಸಾಕ್ಷಿ ಹೇಳ್ತಾ ಇದ್ದೀವಿ. But much more important than crucifixion is resurrection. ಆ ಒಂದು ಶಿಲುಬೆಯ ಸಾವಿಗಿಂತ ಬಹಳ ಮುಖ್ಯವಾದದ್ದು ಪುನರುತ್ಥಾನ. Because in crucifixion he was putting all that old thing to death. ಅಲ್ಲಿ ಶಿಲುಬೆಯ ಮೇಲೆ ಎಲ್ಲ ವಿಷಯಗಳನ್ನ ನಾವು ಸಾಯಿಸ್ತಾ ಇದ್ದೀವಿ, the old, ಹಳೆಯ ವಿಷಯಗಳನ್ನ. And in the resurrection he was starting something new. ಈ ಪುನರುತ್ಥಾನದಲ್ಲಿ ಒಂದು ಹೊಸ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. And that is what we need to experience here, all of us. ನಾವು ಎಲ್ಲರೂ ಇದನ್ನ ನಾವು ಅನುಭವಿಸಬೇಕು. In the church, ಸಭೆಯಲ್ಲಿ, in our home as husband and wife, ನಮ್ಮ ಮನೆಯಲ್ಲಿ ಗಂಡ ಹೆಂಡತಿಯಾಗಿ, and in our personal life, ಮತ್ತು ನಮ್ಮ ವೈಯಕ್ತಿಕ ಜೀವಿತದಲ್ಲಿ, to put the past to death, ನಮ್ಮ ಹಿಂದಿನ ಜೀವಿತವನ್ನ ಸಾಯಿಸಬೇಕು, and to start afresh with the resurrection of Jesus Christ. ಯೇಸು ಸ್ವಾಮಿಯ ಪುನರುತ್ಥಾನದೊಂದಿಗೆ ಹೊಸದಾಗಿ ಪ್ರಾರಂಭಿಸಬೇಕು. So in this connection, ಈ ಒಂದು ಸಂಬಂಧದಲ್ಲಿ I want to tell you something about the origin of sin in this world. ಇದಕ್ಕೆ ಸಂಬಂಧವಾಗಿ ಈ ಲೋಕದಲ್ಲಿ ಪಾಪ ಪ್ರಾರಂಭವಾದ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. It's very important to know how sin came into a perfect world. ಇದು ಬಹಳ ಮುಖ್ಯ. ಈ ಒಂದು ಪೂರ್ಣವಾದ ಒಂದು ಪರಿಪೂರ್ಣವಾದ ಲೋಕದಲ್ಲಿ ಪಾಪ ಹೇಗೆ ಪ್ರಾರಂಭವಾಯಿತು. Many of you may not know, some of you may know it, many of you don't know it. ಕೆಲವರಿಗೆ ಗೊತ್ತಿರಬಹುದು, ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರೋಕೆ ಸಾಧ್ಯ. It's important that every person sitting here knows how sin came into this world. ಇಲ್ಲಿ ಇರುವಂತವರು ಎಲ್ಲರಿಗೂ ಗೊತ್ತಿರಬೇಕು ಪಾಪ ಈ ಲೋಕಕ್ಕೆ ಹೇಗೆ ಬಂತು ಅಂತ. God is holy. ದೇವರು ಪವಿತ್ರನು. And God existed from eternity. ನಿತ್ಯತ್ವದಿಂದ ದೇವರು ಇದ್ದಾನೆ. This world that we see, stars and the heavens, that did not exist from eternity. ಈ ನಿತ್ಯತ್ವದಿಂದ ನಾವು ನೋಡುವಂತ ಆಕಾಶವಾಗಲಿ ನಕ್ಷತ್ರ ತಾರೆಗಳು ಅದೆಲ್ಲ ಇರಲಿಲ್ಲ. That was created by God. ದೇವರು ಅದನ್ನು ಸೃಷ್ಟಿಸಿದನು. All the stars and sun and moon and the earth. ಈ ಒಂದು ಭೂಮಿ ಆಗಿರಬಹುದು, ಚಂದ್ರ, ಸೂರ್ಯ, ನಕ್ಷತ್ರಗಳನ್ನು. But before that, God existed from eternity. ಇದಕ್ಕಿಂತ ಮೊದಲು ದೇವರು ನಿತ್ಯತ್ವದಿಂದ ಜೀವಿಸಿದಾತನು. Now, with our small mind, we cannot understand that. ನಮ್ಮ ಈ ಚಿಕ್ಕ ಮನಸ್ಸಿನಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. Because you cannot think, how did someone exist from ever and ever and ever? ನಾವು ಹೇಗೆ ಒಬ್ಬ ದೇವರು ನಿತ್ಯತ್ವದಿಂದ ಜೀವಿಸಿದಾನೆ ಅಂತ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. But we don't have to understand it.
ನಾವು ಅದನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ We ಇಲ್ಲ. have to experience ಅದನ್ನ ನಾವು ಅನುಭವಿಸಬೇಕು. God in our life, even if we can't explain. ನಮಗೆ ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ದೇವರನ್ನ ನಾವು ಅನುಭವಿಸಬೇಕು. There are many things that a man does that a dog cannot understand. ಬಹಳಷ್ಟು ವಿಷಯಗಳು ಮನುಷ್ಯ ಮಾಡುವಂತದನ್ನ ನಾಯಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. That's not surprising because a dog is at a lower level, a man is at a higher level. ಅದು ಆಶ್ಚರ್ಯಕರವಾದದಲ್ಲ. ಯಾಕೆ ಅಂದ್ರೆ ಮನುಷ್ಯನು ನಾಯಿಗಿಂತ ಉತ್ತಮ ಸ್ಥಿತಿಯಲ್ಲಿದ್ದಾನೆ. A dog cannot understand many things that we do. ನಾವು ಮಾಡುವಂತ ಬಹಳಷ್ಟು ಕಾರ್ಯಗಳು ನಾಯಿಗಳಿಗೆ ಅರ್ಥವಾಗೋದಿಲ್ಲ. Can you think of some of the things a dog is wondering, why do human beings do this? ನೀವು ಯೋಚನೆ ಮಾಡ್ತಿರೋ ದೇವರು ಈ ತರ ಯೋಚನೆ ಮಾಡ್ಬೋದಾ, ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ ಅಂತ? A dog wonders, why do these human beings wear any clothes? We dogs don't wear any clothes. ನಾಯಿಗೆ ಬಹಳಷ್ಟು ವಿಷಯಗಳು ಅರ್ಥ ಆಗೋದಿಲ್ಲ. ಹೀಗೆ ಮನುಷ್ಯರು ಯಾಕೆ ವಸ್ತ್ರಗಳನ್ನು ಧರಿಸ್ತಾರೆ ಅದು ಕೂಡ ಅರ್ಥ ಆಗೋದಿಲ್ಲ. Why do these human beings send their children to school? We don't send our little puppies to school. ಈ ಮನುಷ್ಯರು ಯಾಕೆ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ, ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಲ್ವಲ್ಲ ಅಂತ ನಾಯಿಗಳು ಯೋಚನೆ ಮಾಡಬಹುದು. Why do these human beings have a bank account? We dogs don't have any bank account. ಇಲ್ಲಿ ಬ್ಯಾಂಕ್ನಲ್ಲಿ ಖಾತೆಯಲ್ಲಿ ಹಣ ಹಾಕ್ತಾರೆ ಈ ಮನುಷ್ಯರು, ಆದ್ರೆ ನಾವು ಯಾವುದು ಆ ಥರ ಏನು ಇಲ್ವಲ್ಲ ಅಂತ ನಾಯಿಗಳು ಯೋಚನೆ ಮಾಡಿ. And if you get into the dog's mind, it cannot understand 100 things that we do. ಈ ನಾಯಿಯ ಮನಸ್ಸಿನಲ್ಲಿ ನಾವು ಹೋದ್ರೆ ಅದಕ್ಕೆ ನೂರಾರು ವಿಷಯಗಳು ಮನುಷ್ಯರು ಮಾಡುವಂಥದ್ದು ಅರ್ಥ ಆಗೋದಿಲ್ಲ. But even a 10-year-old child can know that. ಆದರೆ 10 ವರ್ಷದ ಒಂದು ಮಗುವಿಗೆ ಅದು ಗೊತ್ತಾಗುತ್ತೆ. The child is a human being. ಯಾಕೆ ಅಂದ್ರೆ ಆ ಮಗು ಮನುಷ್ಯ ಜೀವಿತ ಇದೆ. ಅದಕ್ಕೆ dog is below the man. ಆ ಒಂದು ನಾಯಿ ಅನ್ನುವಂಥದ್ದು ಮನುಷ್ಯನಿಗಿಂತ ಮನಸ್ಸಿನ ಸ್ತರದಲ್ಲಿ ಬಹಳ ಕೆಳಗಡೆ cannot understand it. ಅದು ಅರ್ಥ ಆಗೋದಿಲ್ಲ ಅದಕ್ಕೆ. Now God is so much higher than man. ಆದರೆ ದೇವರು ಮನುಷ್ಯನ ಸ್ತರಕ್ಕಿಂತ ಬಹಳ ಎತ್ತರದಲ್ಲಿ ಇರುವಂಥದ್ದು. That is why we cannot understand many things about God. ಅದಕ್ಕಾಗಿ ದೇವರು ಮಾಡುವಂತ ಬಹಳಷ್ಟು ಕಾರ್ಯಗಳು ನಮಗೆ ಅರ್ಥ ಆಗೋದಿಲ್ಲ. The dog cannot understand why we go to school, but we know it's necessary to go to school. ನಾಯಿಗೆ ಅರ್ಥ ಆಗದೆ ಇರ್ಬೋದು ನಮ್ಮ ಮನುಷ್ಯರು ನಾವು ಯಾಕೆ ಶಾಲೆಗೆ ಹೋಗ್ತೀವಿ ಅಂತ, ಆದ್ರೆ ನಮಗೆ ಗೊತ್ತು ಯಾಕೆ ಹೋಗ್ತೀವಿ. So there are many things about God we cannot understand. ಹಾಗೆ ದೇವರು ಮಾಡುವಂತ ಬಹಳ ಕಾರ್ಯಗಳು ನಮಗೆ ಅರ್ಥ ಆಗೋದಿಲ್ಲ. And if we are humble, we will say that's because we are man, that's why we can't understand everything. ನಾವು ದೀನರಾಗಿದ್ರೆ ನಮಗೆ ಗೊತ್ತಾಗುತ್ತೆ ದೇವರು ಮಾಡೋ ಕಾರ್ಯಗಳು ನಮಗೆ ಅರ್ಥ ಆಗಲ್ಲ, ಯಾಕೆಂದ್ರೆ ನಾವು ಮನುಷ್ಯರು ಅಂತ. One thing God has revealed to us, that is how much he loves us. ಒಂದು ವಿಷಯ ದೇವರು ನಮಗೆ ಪ್ರಕಟಪಡಿಸಿದ್ದಾರೆ, ಅದು ಏನು ಅಂದ್ರೆ ಆತನು ಎಷ್ಟು ನಮ್ಮನ್ನ ಪ್ರೀತಿಸ್ತಾನೆ. A little baby, there are many things it does not know, how the mother makes food for it and clothes and all that. ಒಂದು ಚಿಕ್ಕ ಮಗುವಿಗೆ ತಾಯಿ ಮಾಡುವಂತ ಬಹಳಷ್ಟು ಕಾರ್ಯಗಳು, ಅಡಿಗೆ ಮಾಡುವಂತದ್ದು, ವಸ್ತ್ರ ಧರಿಸುವಂತದ್ದು ಅದೆಲ್ಲ ಗೊತ್ತಾಗೋದಿಲ್ಲ. But one thing a little baby knows, my mother loves me. ಆದ್ರೆ ಒಂದು ವಿಷಯ ಆ ಮಗುವಿಗೆ ಗೊತ್ತಿರುತ್ತೆ, ನನ್ನ ತಾಯಿ ನನ್ನನ್ನು ಪ್ರೀತಿಸ್ತಾಳೆ ಅಂತ. I don't know, the baby can say, I don't know how she gives me milk. ಮಗು ಹೇಳ್ಬೋದು, ತಾಯಿ ಹಾಲು ಹೇಗೆ ಕೊಡ್ತಾಳೆ ನನಗೆ ಗೊತ್ತಿಲ್ಲ. I don't know how she earns money to make clothes for me. ನನಗಾಗಿ ವಸ್ತ್ರಗಳನ್ನ ಧರಿಸಲಿಕ್ಕೆ ಸಿದ್ಧಪಡಿಸಲಿಕ್ಕೆ ಆಕೆ ಹಣ ಹೇಗೆ ಸಂಪಾದನೆ ಮಾಡ್ತಾಳೆ ನನಗೆ ಗೊತ್ತಿಲ್ಲ. Little baby knows my mother loves me. ಆದ್ರೆ ಒಂದು ವಿಷಯ ಮಗುವಿಗೆ ಗೊತ್ತು, ನನ್ನ ತಾಯಿ ಪ್ರೀತಿಸ್ತಾಳೆ. That's why if you try to take a 1-year-old child from its mother, they won't come. You're a stranger. 1 ವರ್ಷದ ಮಗುವನ್ನು ನೀವು ಆ ತಾಯಿಯಿಂದ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಬರೋದಿಲ್ಲ. No. It knows the mother, even though the baby's mind cannot explain many things. ಆ ಮಗುವಿನ ಮನಸ್ಸು ಬಹಳಷ್ಟು ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಅದಕ್ಕೆ ತಾಯಿ ಪ್ರೀತಿಸ್ತಾಳೆ ಅಂತ ಗೊತ್ತು. That is how God also has revealed his love to us, even though we cannot understand million things about God. ಅದಕ್ಕಾಗಿ ಹಾಗೆ ದೇವರು ಕೂಡ ನಮಗೆ ಬಹಳಷ್ಟು ವಿಷಯಗಳು ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಒಂದು ವಿಷಯ ಗೊತ್ತು, ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ. God has also revealed many other things in the Bible. ಹಾಗೇನೆ ದೇವರು ಬಹಳಷ್ಟು ವಿಷಯಗಳನ್ನು ದೇವರ ವಾಕ್ಯದಲ್ಲಿ ಪ್ರಕಟಪಡಿಸಿದ್ದಾರೆ. For example, how sin came into this perfect world. ಒಂದು ಉದಾಹರಣೆಗೆ, ಈ ಒಂದು ಪರಿಪೂರ್ಣವಾದ ಲೋಕದಲ್ಲಿ ಪಾಪ ಹೇಗೆ ಬಂತು. Very important for us to understand that. ಇದು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು. And how when God created something, it became spoiled. ದೇವರು ಸೃಷ್ಟಿ ಮಾಡಿದ್ದು ಹೇಗೆ ಹಾಳಾಯಿತು. And then God put that past behind it and made something new. ಅದನ್ನೆಲ್ಲ ತೆಗೆದು ಹಾಕಿ ದೇವರು ಹೊಸದನ್ನ ಸೃಷ್ಟಿ ಮಾಡಿದನು. That is in line with what we are made the theme of this conference, to put the past behind us and move on to perfection. ಆ ಒಂದು ಮುಖ್ಯ ವಿಷಯದಲ್ಲಿ ನಾವು
ಈ ಒಂದು ಕಾನ್ಫರೆನ್ಸ್ ಕೂಟದ ಒಂದು ವಿಷಯವನ್ನ ನಿರ್ಧರಿಸಿದೆವು, ಹಳೆಯದನ್ನ ಇಂದಿನದನ್ನ ಬಿಟ್ಟು ಬಿಟ್ಟು ಅಂತ. So let's turn to the first verse in the Bible. ದೇವರ ವಾಕ್ಯದಲ್ಲಿ ನಾವು ಮೊದಲನೆಯ ವಚನವನ್ನು ನೋಡೋಣ. ಆದಿಕಾಂಡ. It says here, in the beginning God created the heaven and the earth. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ. There was no sin there. ಅಲ್ಲಿ ಪಾಪವಿರಲಿಲ್ಲ. It was absolutely perfect. ಅದು ಪರಿಪೂರ್ಣವಾಗಿತ್ತು ಆ ಸಮಯದಲ್ಲಿ. There was no hatred or bitterness or anything. ದ್ವೇಷ, ಕಹಿ ಭಾವನೆ ಬೇರೆ ಏನು ಇರಲಿಲ್ಲ ಅಲ್ಲಿ. The whole heaven and earth were perfect. ಅಲ್ಲಿ ಆಕಾಶ ಭೂಮಿಯಲ್ಲಿ ಅಲ್ಲಿ ಪರಿಶುದ್ಧತೆ ಇತ್ತು. But because the book of the Bible is written for man, the history of angels is not written here in the beginning. ಇಲ್ಲಿ ಈ ಪುಸ್ತಕವನ್ನು ಮನುಷ್ಯನಿಗಾಗಿ ಬರೆದ್ರಿಂದ ಈ ಒಂದು ದೇವದೂತರ ಹಲವಾರು ಕಾರ್ಯಗಳನ್ನು ಇಲ್ಲಿ ಬರೆಯಲ್ಪಟ್ಟಿದೆ. But we know from other places in scripture that God, after he made the heaven and earth, he made many angels. ಇಲ್ಲಿ ನಾವು ಇತರ ಪುಸ್ತಕಗಳಲ್ಲಿ ಓದುವಾಗ ನಮಗೆ ಗೊತ್ತಾಗುತ್ತೆ, ದೇವರು ಮನುಷ್ಯರು ಮಾತ್ರ ಅಲ್ಲ ದೇವದೂತರನ್ನು ಸೃಷ್ಟಿಸಿದನು ಅಂತ. Now there are about 700 crore people in this world. ಈ ಒಂದು ಪ್ರಪಂಚದಲ್ಲಿ ಒಂದು 700 ಕೋಟಿ ಮನುಷ್ಯರು ಇರಬಹುದು. But the angels are much more than that. ಹಾಗೆ ದೇವದೂತರು ಅದಕ್ಕಿಂತ ಇನ್ನೂ ಹೆಚ್ಚಾಗಿದ್ದಾರೆ. There are probably 10,000 crore angels God created. ದೇವರು ಸೃಷ್ಟಿ ಮಾಡಿರಬಹುದು 10,000 ಕೋಟಿ ದೇವದೂತರನ್ನ. And I want to tell you what happened to one of those angels. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಆ ಒಂದು ದೇವದೂತನಿಗೆ ಏನಾಯಿತು ಅಂತ. One of those angels we read in Isaiah chapter 14. ಇಸಾಯ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Among those angels God made one angel the chief angel. ಇಲ್ಲಿ ಎಲ್ಲಾ ದೇವದೂತರ ಮಧ್ಯದಲ್ಲಿ ಒಬ್ಬ ದೇವದೂತನನ್ನು ಮುಖ್ಯ ದೇವದೂತನನ್ನಾಗಿ ಮಾಡಿದನು. He was leading the angels in the worship of God. ದೇವರನ್ನ ಆರಾಧಿಸೋ ವಿಷಯದಲ್ಲಿ ಆ ಒಂದು ಮುಖ್ಯ ದೇವದೂತನು ಇತರರನ್ನ ನಡೆಸ್ತಾ ಇದ್ದನು. But one day ಒಂದು ದಿವಸ pride came into his heart. ಆತನ ಹೃದಯದಲ್ಲಿ ಅಹಂಕಾರ ಬಂದಿತ್ತು. That is the origin of sin. ಅಲ್ಲಿ ಪಾಪದ ಮೂಲ ಪ್ರಾರಂಭವಾಯಿತು. And he felt, I can be like God. ಆತನಿಗೆ ಅನಿಸ್ತು, ನಾನು ದೇವರ ತರ ಆಗಬಹುದಲ್ಲ ಅಂತ. And he says in Isaiah 14, ಇಸಾಯ 14ರಲ್ಲಿ ಹೀಗೆ ಹೇಳುತ್ತೆ, God cast him down because of his pride. ಆತನ ಆ ಪಾಪ ಒಂದು ಗರ್ವದ ಕಾರಣ ಅವನನ್ನು ದೇವರು ಅಲ್ಲಿಂದ ತಳ್ಳಿಬಿಟ್ಟನು, ಕೆಡವಿಬಿಟ್ಟನು. He says here in verse 12 to that chief angel, how you have fallen from heaven. ಅಲ್ಲಿ ಆಕಾಶದಿಂದ ಹೇಗೆ ಬಿದ್ದೆ 12ನೇ ವಚನದಲ್ಲಿ ಹೀಗೆ ಹೇಳುತ್ತೆ. He is called the star of the morning there. ಅಲ್ಲಿ ಉದಯ ನಕ್ಷತ್ರವೇ ಅಂತ ಹೇಳಲ್ಪಟ್ಟಿದೆ ಅವನಿಗೆ. Why? ಯಾಕೆ? Because verse 13 he said in his heart, I will go up to heaven, I will put my throne above the stars of God. Verse 14, I will make myself like God himself. ಅಲ್ಲಿ 12ನೇ ವಚನದಲ್ಲಿ ನಿನ್ನ ಹೃದಯದಲ್ಲಿ ಈ ತರ ಯೋಚನೆ ಮಾಡದೆ ಆಕಾಶಕ್ಕೆ ಹತ್ತಿ ಹೋಗಿ ನನ್ನ ಸಿಂಹಾಸನದವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಹಾಕಿ 14ನೇ ವಚನದಲ್ಲಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅನ್ನುತ್ತ. He wanted to go above God. ಆತನು ದೇವರಿಗಿಂತ ಮೇಲೆ ಹೋಗ್ಬೇಕು ಅಂತ ಬಯಸಿದನು. What a foolish angel. ಎಂಥ ಮೂರ್ಖ ದೇವದೂತ. Pride makes a person foolish. ಅಹಂಕಾರ ಒಬ್ಬ ವ್ಯಕ್ತಿಯನ್ನ ಮೂರ್ಖನನ್ನಾಗಿ ಮಾಡುತ್ತೆ. Humility makes a man wise. ದೀನತೆ ಒಬ್ಬ ಮನುಷ್ಯನನ್ನ ಜ್ಞಾನಿಯನ್ನಾಗಿ ಮಾಡುತ್ತೆ. If you want wisdom, ನಿಮಗೆ be humble. ಜ್ಞಾನ ಬೇಕು ಅಂದ್ರೆ ನೀವು ದೀನರಾಗಿರಿ. If you want to be foolish, be proud. ನೀವು ಮೂರ್ಖರಾಗಿರಬೇಕು ಅಂದ್ರೆ ಅಹಂಕಾರದಿಂದ. All proud people become foolish. ಎಲ್ಲ ಅಹಂಕಾರಿಗಳು ಮೂರ್ಖರಾಗ್ತಾರೆ. I don't mean they get bad marks in college or in school. ಕಾಲೇಜ್ ಅಥವಾ ಶಾಲೆಯಲ್ಲಿ ಅವರಿಗೆ ಅಂಕ ಕಡಿಮೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. That is cleverness, not wisdom. ಅದು ಜ್ಞಾನ ಅಲ್ಲ, ಅದು ಬುದ್ಧಿವಂತಿಕೆ. Cleverness even proud people can have. ಆ ಬುದ್ಧಿವಂತಿಕೆ ಅನ್ನೋದು ಯಾರು ಬೇಕಾದರೂ ಇರ್ಬೋದು. Wisdom is something different. ಆದರೆ ಜ್ಞಾನ ಅನ್ನುವಂಥದ್ದು ವ್ಯತ್ಯಾಸವಾದದ್ದು. Only humble people can get wisdom. ದೀನರಿಗೆ ಮಾತ್ರ ಈ ಜ್ಞಾನ ಸಿಗುತ್ತೆ. Cleverness is not the biggest thing.
ಈ ಬುದ್ಧಿವಂತಿಕೆ ಅನ್ನೋದು ಬಹಳ ದೊಡ್ಡದಲ್ಲ. The chief angel was clever. ಆ ಒಂದು ಮುಖ್ಯ ದೇವದೂತನಿಗೆ ಬುದ್ಧಿಶಕ್ತಿ ಇತ್ತು, but he was not wise. ಆದರೆ ಜ್ಞಾನಿಯಾಗಿರಲಿಲ್ಲ ಅವನು. He was proud. ಅವನು ಅಹಂಕಾರದಿಂದ ತುಂಬಿದ್ದ. And because of that, God says, verse 15, I will thrust you down into hell. ಅದಕ್ಕಾಗಿ 15ನೇ ವಚನದಲ್ಲಿ ಹೇಳುತ್ತೆ, ನೀನು ಪಾತಾಳಕ್ಕೆ ಅಧೋಲೋಕಕ್ಕೆ ಹೋಗುವೆ ಅಂತ. There's another passage which describes his fall in Ezekiel 28. ಇಲ್ಲಿ ಯೆಹೆಜ್ಕೇಲ 28ರಲ್ಲಿ ಹೇಳುತ್ತೆ. I'm trying to show you how sin came into this beautiful world. ಈ ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ಹೇಳಲಿಕ್ಕೆ ಅಂತ, ಈ ಒಂದು ಸುಂದರವಾದ ಲೋಕದಲ್ಲಿ ಪಾಪ ಹೇಗೆ ಬಂತು. Every one of you must read these two chapters. ಈ 2 ಅಧ್ಯಾಯಗಳನ್ನ ಪ್ರತಿಯೊಬ್ಬರು ಓದಬೇಕು. Isaiah 14 and Ezekiel 28. ಯೆಹೆಜ್ಕೇಲ 28, ಯೆಶಾಯ 14. Isaiah 14. ಯೆಶಾಯ 14 and Ezekiel 28. ಹಾಗೆ ಯೆಹೆಜ್ಕೇಲ 28. In Ezekiel 28 the Lord says, 28ರಲ್ಲಿ ಯೆಹೆಜ್ಕೇಲ ಹೀಗೆ ಹೇಳುತ್ತೆ, again to this chief angel. ಈ ಒಂದು ಮುಖ್ಯ ದೇವದೂತನಿಗೆ ಹೇಳ್ತಾ ಇದೆ. Ezekiel 28 verse 12. 12ನೇ ವಚನದಲ್ಲಿ ಹೀಗೆ ಹೇಳುತ್ತೆ. In the middle of that verse, ಅದರ ಮಧ್ಯದಲ್ಲಿ ಹೀಗೆ ಹೇಳುತ್ತೆ, you had the seal of perfection, you were full of wisdom and perfect in beauty. ನೀನು ಸರ್ವ ಸುಲಕ್ಷಣನು, ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರನೂ ಆಗಿದ್ದಿ. Look, he was perfect. ಆತನು ಪೂರ್ಣನಾಗಿದ್ದನು. Full of wisdom in the beginning. ಪ್ರಾರಂಭದಲ್ಲಿ ಪೂರ್ಣ ಜ್ಞಾನವಿತ್ತು beauty. ಅವನಿಗೆ ಸುಂದರತೆ ಇತ್ತು. But he became foolish. ಆದರೆ ಮೂರ್ಖನಾದನು. And he was not only in heaven, ಪರಲೋಕದಲ್ಲಿ ಮಾತ್ರ, he was also on the earth. It says in verse 13, in Eden, the garden of God. ಇಲ್ಲಿ 13ನೇ ವಚನದಲ್ಲಿ ಹೇಳುತ್ತೆ, ಏದೇನ್ ತೋಟದಲ್ಲಿ ಕೂಡ ಅವನು ಹಾಕಿದ್ದನು ಅಂತ. This is long before Adam was created. ಆದಾಮನು ಸೃಷ್ಟಿ ಆಗೋದಕ್ಕೆ ಬಹಳ ಮೊದಲು ಇದು ನಡೆದಂತದ್ದು. Thousands of years before Adam. ಆದಾಮನು ಸೃಷ್ಟಿ ಆಗೋದಕ್ಕಿಂತ ಸುಮಾರು 1000 ವರ್ಷಗಳ ಮೊದಲು ನಡೆದ ಕಾರ್ಯ. There was the Eden, the garden of God on the earth. ಇಲ್ಲಿ ಏದೇನ್ ಉದ್ಯಾನವನ ಈ ಲೋಕದಲ್ಲಿ ಇತ್ತು ಆ ಸಮಯದಲ್ಲಿ. And you know who was there? ಯಾರಿದ್ರು ಗೊತ್ತಾ ಅಲ್ಲಿ? This chief angel. ಈ ಒಂದು ಮುಖ್ಯ ದೇವದೂತನಿದ್ದನು. He could move freely. Angels can move freely between heaven and earth. ಈ ದೇವದೂತರು ಪರಲೋಕಕ್ಕೆ ಈ ಲೋಕಕ್ಕೆ ಈ ಭೂಮಿಗೂ ಪ್ರಯಾಣ ಮಾಡ್ತಾ ಇದ್ರು. Even now. ಇವತ್ತು ಕೂಡ. And this chief angel could be in heaven, and when he came to earth he was in the garden of Eden. ಈ ಒಂದು ಮುಖ್ಯ ದೇವದೂತನು ಪರಲೋಕದಲ್ಲಿದ್ದನು, ಹಾಗೆ ಭೂಮಿಗೆ ಬಂದಾಗ ಏದೇನ್ ತೋಟದಲ್ಲಿ. When he was perfect. ಆದರೆ ಅವನು ಪೂರ್ಣನಾಗಿದ್ದನು. This is many years before Adam was created. ಆದಾಮನು ಸೃಷ್ಟಿಯಾಗೋದಕ್ಕಿಂತ ಬಹಳ ವರ್ಷಗಳ ಮೊದಲು. And it says in verse 14, he was anointed. ಅವನು ಅಭಿಷೇಕ ಹೊಂದಿದವನಾಗಿದ್ದನು. 14ನೇ The first person that God created who was anointed was this chief angel. ದೇವರು ಸೃಷ್ಟಿ ಮಾಡಿದ ಮೊದಲ ವ್ಯಕ್ತಿ ಅಭಿಷೇಕ ಹೊಂದಿದ್ದವನು ಅಂದ್ರೆ ಈ ದೇವದೂತ. Remember, all this was before Adam and Eve were created. ನೆನಪಿಟ್ಕೊಳ್ಳಿ, ಇದು ಎಲ್ಲ ಪ್ರಾರಂಭವಾಗಿದ್ದು, ಇದೆಲ್ಲ ನಡೆದದ್ದು ಆದಾಮನು ಸೃಷ್ಟಿ ಆಗೋದಕ್ಕೆ ಮೊದಲು. Verse 15, he was blameless from the day he was created. ಅವನು ಸೃಷ್ಟಿಸಿದ ದಿನದಿಂದ ಅವನು ನಿರ್ದೋಷಿಯಾಗಿದ್ದನು. 15ನೇ ವಚನ. Until sin was found in him. ಎಲ್ಲಿವರೆಗೆ ಅವನಲ್ಲಿ ಪಾಪ ಕಾಣಿಸ್ತೋ, ಅಪರಾಧ ಕಾಣಿಸ್ತೋ ಅಲ್ಲಿವರೆಗೆ. That sin was pride. ಆ ಅಪರಾಧ ಏನಂದ್ರೆ ಅಹಂಕಾರ. And then it says in verse 16, the last part, I have destroyed you, you covering cherub. ಇಲ್ಲಿ 16ನೇ ವಚನದಲ್ಲಿ ಈ ಕೆರೂಬನೇ ನಿನ್ನನ್ನು ಧ್ವಂಸ ಮಾಡಿದೆನು ಅಂತ ಹೇಳಿ. What is the problem? ಏನು ಸಮಸ್ಯೆ? Listen. ಕೇಳಿಸ್ಕೊಳ್ಳಿ. Verse 17. 17ನೇ. Your heart was lifted up because of your beauty. ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನು ನೀನು. And you corrupted your wisdom. ನಿನ್ನ ಜ್ಞಾನವನ್ನು ನೀನು ಹಾಳು ಮಾಡಿಕೊಂಡೆ. By the reason of your splendor. ನಿನ್ನ ನೋಟದ ಕಾರಣದಿಂದ. So there are 3 things there. ಇಲ್ಲಿ 3 ವಿಷಯಗಳಿದೆ. He was proud of. ಅವನಿಗೆ ಅಹಂಕಾರವಿತ್ತು. His beauty, ಸೊಬಗು, his wisdom, ಆತನ ಜ್ಞಾನ, and the splendor of his position as the chief angel. ಅವನು ಆ ಒಬ್ಬ ಮುಖ್ಯ ದೇವದೂತನಾಗಿದ್ದ ಆ ಒಂದು ನೋಟದ ಕಾರಣ. There are 3 things he was proud of. ಅವನು 3 ವಿಷಯಗಳಲ್ಲಿ ಅವನ ಅಹಂಕಾರಿಯಾಗಿದ್ದ. Beauty, his wisdom and his position. ಅವನ ಸುಂದರತೆ, ಅವನಿಗಿರುವಂತ ಅಧಿಕಾರ ಮತ್ತು ಅವನ. And this pride, it says here in verse 17, came in his heart.
ಇಲ್ಲಿ ಅವನ ಅಹಂಕಾರ ಎಲ್ಲಿ ಬಂತು ನೋಡಿದ್ರೆ ಅವನ ಹೃದಯದಲ್ಲಿ ಬಂತು ಅಂತ. So there are two lessons we learned there. ಇಲ್ಲಿ ಎರಡು ಪಾಠಗಳನ್ನು ಕಲಿಬಹುದು. Number one, ಮೊದಲನೇದಾಗಿ all sin begins in the heart. ಎಲ್ಲ ಪಾಪವು ಹೃದಯದಲ್ಲಿ ಪ್ರಾರಂಭವಾಗುತ್ತೆ. And the first and most serious sin is pride. ಮೊದಲನೆಯದು ಮತ್ತು ಬಹಳ ಗಂಭೀರವಾದ ಪಾಪ ಅಹಂಕಾರವಾಗಿದೆ. And that pride made the highest angel into a devil in a moment. ಆ ಒಂದು ಅಹಂಕಾರ ಅನ್ನುವಂಥದ್ದು ಉತ್ತಮವಾದ ಒಂದು ದೇವದೂತನನ್ನ ಸೈತಾನನ್ನಾಗಿ ಮಾಡಿಬಿಡ್ತು. So never forget that. ಇದನ್ನು ಯಾವತ್ತೂ ಮರಿಬಾರದು ನಾವು. Pride is such a serious sin that it made the highest angel into a devil in a moment. ಅಹಂಕಾರ ಅನ್ನುವಂಥದ್ದು ಬಹಳ ಗಂಭೀರವಾದ ಪಾಪ, ಅಂತ ದೊಡ್ಡ ದೇವದೂತನನ್ನು ಸೈತಾನನ್ನಾಗಿ ಮಾಡಿಬಿಡ್ತು. There is no other sin like that. ಹಾಗೆ ಇರುವಂಥದ್ದು ಬೇರೆ ಯಾವ ಪಾಪನೂ ಇಲ್ಲ. Every other sin began with pride. ಎಲ್ಲ ಇತರ ಪಾಪಗಳು ಈ ಅಹಂಕಾರದಿಂದ ಪ್ರಾರಂಭಗೊಂಡಿವೆ.